ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮ್ಮ ಕ್ರ್ಯಾಕ್ ಹೀಲ್ ಹಿಮ್ಮಡಿಯ ಬಿರುಕು ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ. ನಾವು ನೋಡ್ತೀವಿ ಈ ಒಂದು ಚಳಿಗಾಲದಲ್ಲಿ ಆಗಲಿ ಹಾಗೂ ಜಾಸ್ತಿ ತಣ್ಣಗೆ ಕೆಲಸ ಮಾಡಿದರೆ ಏನಾಗುತ್ತೆ ಅಂದರೆ ನಮ್ಮ ಹೀಲ್ಸ್ ಕ್ರ್ಯಾಕ್ ಆಗಿ ಅದರಿಂದ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಭಾಳಷ್ಟು ನೋವು ಕೊಡೋ ಅಂಥದ್ದು. ಹಾಗೂ ಇದನ್ನು ನ್ಯಾಚುರಲ್ವಾಗಿ ಮನೆಯಲ್ಲೇ ಹೇಗೆ ಪರಿಹಾರನ ಪಡ್ಕೊಳ್ಬೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಹೋಪ್ ಮಾಡ್ತೀನಿ ಖಂಡಿತ ಈ ಒಂದು ವಿಡಿಯೋ ನಿಮ್ಮನ್ನು ಇಷ್ಟ ಆಗುತ್ತೆ ಅಂತ. ನೀವು ನೋಡ್ಬೋದು, ಇಲ್ಲಿ ನಾನು ಒಂದು ಮೇಣಬತ್ತಿಯನ್ನು ತೊಗೊಂಡಿದ್ದೀನಿ, ಅಂದರೆ ಕ್ಯಾಂಡಲ್. ಅಂದರೆ ಈ ಥರ ವೈಟ್ ಕ್ಯಾಂಡಲೇ ನಿಮ್ಮನ್ನು ತೊಗೋಬೇಕಾಗುತ್ತೆ. ಯಾಕಂದರೆ ಕಲರ್ ತೊಗೊಂಡ್ರೆ ಅದು ಒಂದು ನಮ್ಮನ್ನು ಪರಿಹಾರ ಸಿಗೋದಿಲ್ಲ. ಈ ಥರ ತೊಗೊಂಡು ಇದಕ್ಕೆ ನಾನು ಒಳ್ಳೆ ರೀತಿಯಲ್ಲಿ ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಾಕು ತೊಗೊಂಡು ಅಥವಾ ನೈಫ್ ತೊಗೊಂಡು ಸಣ್ಣ ಸಣ್ಣ ಪೀಸ್ ಸಹ ಮಾಡ್ಬೋದು. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಮಗೆ ಏನಂದರೆ ಒಂದು ವ್ಯಾಕ್ಸ್ ಸಿಕ್ಕಿಬಿಡುತ್ತೆ. ಮೇಣಬತ್ತಿನ ಬಳಸ್ಕೊಂಡು ಇವತ್ತಿನ ಒಂದು ಕ್ರ್ಯಾಕ್ ಹೀಲ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದನ್ನು ನೀವು ಬಳಸೋದ್ರಿಂದ ನೀವು ಒಂದು 15 ದಿವಸದಲ್ಲೇ ನಿಮ್ಮ ಕ್ರ್ಯಾಕ್ ಹೀಲ್ಸ್ ಏನು ಕ್ರ್ಯಾಕ್ ಆಗಿದ್ದೀವಲ್ಲ, ಅಂದರೆ ಹಿಮ್ಮಡಿ ಏನು ಬಿರುಕು ಹೋಗಿದ್ದೀವಿ ಅಲ್ಲ ಅದು ಅಂತೀವಿ, ಅದು ಸಾಕಷ್ಟು ರೀತಿಯಲ್ಲಿ ಕಡಿಮೆ ಆಗುತ್ತೆ. ಹಾಗೂ ಇದನ್ನು ನಿಮಗೆ ಯಾವುದೇ ನೋವು ಇಲ್ಲದೆ ಹಾಗೂ ಯಾವುದೇ ರೊಕ್ಕ ಖರ್ಚು ಇಲ್ಲದೆ 0 ರೂಪಾಯಲ್ಲಿ ನಾನು ಮನೆಯಲ್ಲಿ ಮಾಡಿ ಇವತ್ತಿನ ಒಂದು ಪರಿಹಾರನ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಒಳ್ಳೆ ರೀತಿಯಲ್ಲಿ ತುರ್ಕೊಂಡು ಆಯಿತು. ಇವಾಗ ಇದಕ್ಕೆ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾವು ಸಾಕಷ್ಟು ರೊಕ್ಕವನ್ನು ಕೊಟ್ಟು ಹಣವನ್ನು ಕೊಟ್ಟು ಹೊರಗಡೆ ಮಾರ್ಕೆಟಿಂದ ಕ್ರೀಮನ್ನು ತರ್ತೀವಿ, ಆದರೂ ಕೂಡ ಅವು ನಮಗೆ ಏನು ಹೆಲ್ಪ್ ಮಾಡೋದಿಲ್ಲ. ಹಾಗೂ ಇದರ ನಂತರ ಇವಾಗ ಇದರಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ಏಕಂತ ಕೇಳಿದರೆ ಇದು ನಮ್ಮ ಯಾವುದೇ ಒಂದು ಗಾಯ ಇರಲಿ ಅದನ್ನು ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಾಸಿವೆ ಎಣ್ಣೆಯಲ್ಲಿ ಹೀಟ್ ಇರುತ್ತೆ. ಹೀಟ್ ಹೋಗಿ ನಮ್ಮ ಹಿಮ್ಮಡಿಗೆ ಒಳ್ಳೆ ರೀತಿಯಲ್ಲಿ ರಿಪೇರ್ ಮಾಡೋಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಇವಾಗ ನೋಡ್ತೀರಾ, ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಒಳ್ಳೆ ಪರಿಹಾರ ಸಿಗೋದು ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಾನು ಪ್ಯಾರಾಶೂಟ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಸಹ ಅಷ್ಟೇ ನಮ್ಮ ಕ್ರ್ಯಾಕ್ ಆಗಿರೋ ಹೀಲ್ನ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮೃದು ಒಂದು ಸಾಫ್ಟ್ನೆಸ್ ಅದು ನಮ್ಮ ಕಾಲಿಗೆ ಕೊಡುತ್ತೆ. ಹಾಗಾಗಿ ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು 3 ಪದಾರ್ಥನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಇನ್ನೊಂದು ಪದಾರ್ಥ ಆ್ಯಡ್ ಮಾಡಬೇಕು. ಅದು ಏನಂತ ನೋಡೋಣ. ಇಲ್ಲಿ ನೋಡಿ, ನಾನು ಫ್ರೆಶ್ಗಿರುವಂಥ ಆ್ಯಲೋವೆರಾ ತೊಗೊಂಡಿನಿ. ಆ್ಯಲೋವೆರಾ ಏನು ಮಾಡುತ್ತೆ ಅಂದರೆ ನಮ್ಮ ಯಾವುದೇ ಒಂದು ಕ್ರ್ಯಾಕನ್ನು ಫಿಲ್ ಮಾಡೋದಕ್ಕೆ, ಅಂದರೆ ಅದು ಏನು ಓಪನ್ ಆಗಿರುತ್ತಲ್ಲ ಪ್ಲೇಸ್, ಅದನ್ನು ತುಂಬಿ ಹೊಸ ಚರ್ಮ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಇದು ಸಹ ನಮ್ಮ ಹಿಮ್ಮಡಿಗೆ ಆಗಲಿ ಸಾಫ್ಟ್ ಮಾಡೋ ಕೆಲಸವನ್ನು ಈ ಆ್ಯಲೋವೆರಾ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಫ್ರೆಶ್ಗಿರೋಂಥ ಆ್ಯಲೋವೆರಾ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಆ್ಯಲೋವೆರಾ ಜೆಲ್ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ, ಅದನ್ನು ಸಹ ಬಳಸಬಹುದು, ಯಾವ ಪ್ರಾಬ್ಲಮ್ ಇಲ್ಲ. ಮಾತ್ರ ಇದು ಹಾಕೋದ್ರಿಂದ ನಮ್ಮ ಹೀಲ್ಸ್ ಒಳ್ಳೆ ರೀತಿಯಲ್ಲಿ ರಿಕವರ್ ಆಗಿ ಸಾಫ್ಟ್ ಆಗಿ ಮೆತ್ತಗಾಗ್ತವೆ. ಹಾಗೂ ನಿಮಗೆ ಹಿಮ್ಮಡಿಯ ಬಿರುಕು ಏನು ಸಮಸ್ಯೆ ಇಲ್ಲ, ಅದರಿಂದ ನೀವು ಪರಿಹಾರನ ಪಡ್ಕೋಬೋದು. ಇವಾಗ ಇವು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಈ ಥರ ಆ್ಯಲೋವೆರಾ ಜೆಲ್ ಕೂಡ ಸಿಗೋದು. ಅದು ನಿಮ್ಮ ಹತ್ರ ಫ್ರೆಶ್ ಆ್ಯಲೋವೆರಾ ಇಲ್ಲ ಅಂದರೆ ನೀವು ಇದನ್ನು ಬಳಸಿ ಸಹ ಈ ರೆಮಿಡಿನ ಮಾಡ್ಬೋದು. ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇವಾಗ ಇದಕ್ಕೆ ನಮಗೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಳ್ಳೆ ರೀತಿ ವ್ಯಾಕ್ಸ್ ಥರ ಕ್ರೀಮ್ ಥರ ನಮಗೆ ರೆಡಿ ಮಾಡ್ಕೊಳ್ಬೇಕಾಗಿದೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಚಿಕ್ಕದಂಥ ಬೌಲ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಾಗೂ ಸ್ಟೋವ್ ಆನ್ ಮಾಡಿ ಈಗ ಮಾಡಿರ್ತಕ್ಕಂಥ ಈ ಮೇಣಬತ್ತಿ ಅಥವಾ ನಾವೇನೆಲ್ಲ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿದ್ದೇವಲ್ಲ, ಅದನ್ನು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇದಕ್ಕೆ 2ರಿಂದ ಬಹಳಷ್ಟು ಟೈಮಿಂದ ತೊಗೊಳ್ಳೋದಿಲ್ಲ, 5 ನಿಮಿಷದಲ್ಲಿ ನಿಮಗೆ ನಿಮ್ಮ ವ್ಯಾಕ್ಸ್ ನಿಮಗೆ ಕ್ರ್ಯಾಕ್ ಹೀಲ್ಗೆ ಹೋಮ್ ರೆಮಿಡಿ ಆಗಿ ಒಳ್ಳೆ ಕ್ರೀಮನ್ನು ನೀವು ಪಡ್ಕೋತೀರಾ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಇದು ಸೀದ್ ಹೋಗುತ್ತೆ. ಇವಾಗ ನೋಡಿ, ಇದನ್ನು ಚಮಚ ತೊಗೊಂಡು ಸ್ಪೂನ್ ತೊಗೊಂಡು ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೀವು ಏನು ಹಣ ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಏನು ಹಿಮ್ಮಡಿಯ
ಬಿರುಕಾಗಿದೆಯಲ್ಲ ಅದಕ್ಕೆ ನ್ಯಾಚುರಲ್ವಾಗಿ ನೀವು ಪರಿಹಾರನ ಪಡ್ಕೊಳ್ಬಹುದು ಹಾಗೂ ಅದನ್ನು ರಿಪೇರ್ ಮಾಡ್ಕೊಳ್ಬಹುದು. ಯಾಕಂದರೆ ಇದು ಭಾಳಷ್ಟು ನೋವು ಕೊಡುವಂಥದ್ದು ಹಾಗೂ ಏನಾಗುತ್ತೆ ಅಂದರೆ ನಾವು ಮಲಗೋವಾಗ ಆಗಲಿ ಹಾಗೂ ನಡೆಯುವಾಗಲಿ ಇದು ಏನಂದರೆ ನಮ್ಮ ಪಾದ ನೋವಾಗುತ್ತೆ. ಹಾಗಾಗಿ ಇದನ್ನು ಕಡಿಮೆ ಮಾಡೋದಕ್ಕೂ ಇದು ಒಂದು ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು. ಇವಾಗ ನೋಡಿ ಒಂದು 5 ನಿಮಿಷ ಇದಕ್ಕೆ ಗರಂ ಮಾಡ್ಕೊಂಡ ನಂತರ ಕುದಿಸ್ಕೊಂಡ ನಂತರ ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಲಿ ಇದು ಕುದ್ದಿದೆ ಅಂತ. ತಣ್ಣದಾದ ತಕ್ಷಣ ಇದಕ್ಕೆ ಒಂದು ಬಾಕ್ಸ್ಗೆ, ಯಾವುದೇ ಬಾಕ್ಸ್ ತೊಳಿ ಪರವಾಗಿಲ್ಲ, ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಟರೆ ಮಾತ್ರ 2 ನಿಮಿಷದಲ್ಲೇ ಇದು ಗಟ್ಟಿಯಾಗಿಬಿಡುತ್ತೆ. ಹಾಗೂ ಹೊರಗಡೆ ಇಟ್ಟರೂ ಸಹ ಒಂದು 5ರಿಂದ 10 ನಿಮಿಷ ಒಳಗೆ ಇದು ಒಂದು ಕ್ರೀಮ್ ಥರ, ಒಂದು ಮಾಯ್ಶ್ಚರೈಸರ್ ಥರ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ ನಾನು ಬಾಕ್ಸನ್ನು ಪ್ಯಾಕ್ ಮಾಡಿ ಈ ಥರ ಇಟ್ಟಿನಿ. ನಂತರ ಒಂದು 10 ನಿಮಿಷ ನಂತರ ನಿಮ್ಮನ್ನು ತೋರಿಸ್ತೀನಿ. ನಾನು ಫ್ರಿಜ್ಜಲ್ಲಿ ಸಹ ಇದನ್ನು ಇಡಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ. ನೀವು ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಕ್ರೀಮ್ ಸಾಫ್ಟಾಗಿ ರೆಡಿ ಆಗಿಬಿಟ್ಟಿದೆ ಅಂತ. ಇದನ್ನು ನೀವು ನಿಮ್ಮ ಹಿಮ್ಮಡಿಗೆ ದಿನಾಲೂ ರಾತ್ರಿ ಮಲಗೋವಾಗ ಹಚ್ಕೊಂಡ್ರೆ ನಿಮ್ಮ ಕ್ರ್ಯಾಕ್ ಹೀಲ್ಸ್ ಏನಿದಿಲ್ಲ ಅದು ತುಂಬ್ಕೊಂಡು ಸಾಫ್ಟ್ ಆಗುತ್ತೆ ಹಾಗೂ ನಿಮಗೆ ಹಿಮ್ಮಡಿ ಬಿರುಕು ಸಮಸ್ಯೆಯಿಂದ ಖಂಡಿತ ಪರಿಹಾರ ಸಿಗುತ್ತೆ. ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ಹಾಗೂ ನಿಮಗೆ ಯಾವುದೇ ನೋವಿಲ್ಲದೆ, ಖರ್ಚು ಇಲ್ಲದೆ ಈಸಿಯಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಪ್ರಾಬ್ಲಮ್ ಇರುವಂಥ ಬಿರುಕ ಹಿಮ್ಮಡಿಗಳಿಗೆ ನ್ಯಾಚುರಲ್ ಆದಂಥ ಪರಿಹಾರ. ಈ ಒಂದು ವಿಡಿಯೋ ನನಗೆ ನಿಮ್ಗೆ ಇಷ್ಟ ಆದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.